ಎಲ್ಲೋ ಒಂದು 30-40-20 ಲಕ್ಷ ಕೊಟ್ಟು ತಗೊಳ್ಳೋರಲ್ಲಿ ಇಲ್ಲಿ ಬಂದು 3 ಗುಂಟೆ ತಗೋಬಹುದು, 3000 ಅಡಿ ಸ್ಕ್ವೇರ್ ಫೀಟ್ ತಗೋಬಹುದು. ಇಲ್ಲಿ ನಾವು ಫಾರ್ಮ್ ಲ್ಯಾಂಡ್ ಕೊಡ್ತಾ ಇರೋದೆಲ್ಲ ಸೈಟ್ ಇವೆಲ್ಲ ಅವೆಲ್ಲ ಸೈಟ್ಗಳಾಗುವಂತದ್ದು. ತುಂಬಾ ಕಾಡ ಹತ್ರದಲ್ಲೋ ಇದ್ರ ಹತ್ರಲ್ಲೋ ಕೊಡ್ತಾ ಇಲ್ಲ, ನಾವು ವಾಸ ಇರುವಂತ ಜಾಗದಲ್ಲೇ ಕೊಡ್ತಾ ಇದೀವಿ. ಮೈಸೂರು ಬೆಂಗಳೂರು ಹೈವೇಗೆ 5 ನಿಮಿಷದ ಜರ್ನಿ ಇದು. ಮದ್ದೂರು ನಗರಸಭೆ ವ್ಯಾಪ್ತಿಲಿದೆ. ಮದ್ದೂರು KSRTC ಬಸ್ ನಿಲ್ದಾಣಕ್ಕೆ ಬರೀ 2 ಕಿಲೋಮೀಟರ್, ಮದ್ದೂರು ರೈಲ್ವೆ ಸ್ಟೇಷನ್ಗೆ 2 ಕಿಲೋಮೀಟರ್. ಅವೆರಡು ಮಧ್ಯದಲ್ಲಿ ಜಾಗ ಇದೆ. ಇದು ಫಾರ್ಮ್ ಹೌಸ್ಗಳು ಬೇಕು ಅಂದ್ರೆ ನಾವೇ ಕಟ್ಕೊಡ್ತೀವಿ. ಬೇಕು ಅಂತ ಫಾರ್ಮ್ ಹೌಸ್ ಕಟ್ಕೊಡ್ತೀವಿ, ಬೇಕು ಅಂದ್ರೆ ಫಾರ್ಮ್ ಹೌಸ್ ಕಟ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಆದ 10 ದಿವಸಕ್ಕೆ ನಿಮ್ಮ ಹೆಸರು ಖಾತೆ ಬರುತ್ತೆ. ಈಗ ನಿಮ್ಗೆ ಗೋಲ್ಡ್ ರೇಟ್ ಜಾಸ್ತಿ ಆಯ್ತು, ಮತ್ತೆ ಬಿದೋಯ್ತು. ಈ ಭೂಮಿ ಏನಾದ್ರು ಆತರ ಆಗಿ ಬಿದೋಗಿರೋದು ನೋಡಿದಿರಾ? ಭೂಮಿನೇ ಸುಪ್ರೀಮ್. ಯಾಕೆ ಅಂದ್ರೆ ನಿಮಗೆ ಒಂದ್ ಬೀಜ ಹಾಕ್ರೆ 10 ಬೀಜ ಉಡುತ್ತೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಲಾಸ್ಟ್ 1 ವೀಕ್ ಹಿಂದೆ ಅಷ್ಟೇ ನಾವು ಒಂದು ಸತೀಶ್ ಸರ್ ಜೊತೆಗೆ ಫಾರ್ಮ್ ಲ್ಯಾಂಡ್ ಸೇಲಿಗಿದೆ ಅಂತ ಒಂದು ವಿಡಿಯೋ ಮಾಡಾಕಿದ್ವಿ. ಕೇವಲ 2 ದಿನದಲ್ಲಿ ಆ ಫಾರ್ಮ್ ಲ್ಯಾಂಡ್ ಸೋಲ್ಡ್ ಔಟ್ ಆಗಿದೆ. ಹಾಗೆ ತುಂಬಾ ಜನ ಸತೀಶ್ ಸರ್ ಅವರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ನಮಗೂ ಒಂದು ಫಾರ್ಮ್ ಲ್ಯಾಂಡ್ ಇದ್ರೆ ಕೊಡಿ ಅಂತ. ಸೊ ಇನ್ನೊಂದು ಫಾರ್ಮ್ ಲ್ಯಾಂಡ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಜಾಗದಲ್ಲಿ. ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಕೇವಲ 2 ಕಿಲೋಮೀಟರ್, ಹಾಗೆ ಮದ್ದೂರು ಬಸ್ ಸ್ಟ್ಯಾಂಡ್ ಇಂದ ಹಾಗೆ ಮದ್ದೂರು ರೈಲ್ವೆ ಸ್ಟೇಷನ್, ಇವೆರಡರ ಮಧ್ಯದಲ್ಲಿ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಸತೀಶ್ ಸರ್ ಅವರು. ಅವರೊಂದಿಗೆ ಮಾತಾಡೋಣ. ಸತೀಶ್ ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ನಾವು ಫೈನ್ ಆಗಿದ್ದೀನಿ. ಈಗ ಏನಂತಂದ್ರೆ ನಮ್ಮ ಕಸ್ಟಮರ್ ಏನಿದ್ದಾರೆ ಎಲ್ಲ ತುಂಬಾ ಟ್ರೆಮೆಂಡಸ್ ರೆಸ್ಪಾನ್ಸು. ಹೆಂಗಿದೆ ಅಂತಂದ್ರೆ ನಾವು ಇದನ್ನ ಜಾಸ್ತಿ ನಿರೀಕ್ಷೆ ಅಂದ್ರೆ ಇಷ್ಟು ನಿರೀಕ್ಷೆ ಇದಿರ್ಲಿಲ್ಲ, ತುಂಬಾ ನಿರೀಕ್ಷೆ ಇದಾಗ್ಬಿಟ್ಟೈತಿ ಇವಾಗ ಇದಕ್ಕೆ ಫಾರ್ಮ್ ಲ್ಯಾಂಡ್ಗೆ. ಅಂದ್ರೆ ಏನಂದ್ರೆ ಜನಗಳಿಗೆ ಅವಶ್ಯಕತೆ ಇದೆ. ಆಮೇಲೆ ಜೊತೆಗೆ ನಾವು ಕೊಡ್ತಾ ಇರೋ ಫಾರ್ಮ್ ಲ್ಯಾಂಡ್ ಏನಂದ್ರೆ ಎಲ್ಲೋ ತಗೊಂಡೋಗಿ ತುಂಬಾ ದೂರದಲ್ಲಿ ಏನು ಕೊಡ್ತಾ ಇಲ್ಲದೆ ಇರೋದ್ರಿಂದ ಆದಷ್ಟು ಅವರು ವಾಸ ಇರುವಂತ ಜಾಗಗಳಲ್ಲೇ ಕೊಡ್ತಾ ಇದೀವಿ. ಈಗ ಎಲ್ಲೋ ಫಾರ್ಮ್ ಲ್ಯಾಂಡ್ ಕೊಡ್ತೀವಿ ಅಂತ ಅನ್ಬಿಟ್ಟು ತುಂಬಾ ಕಾಡ ಹತ್ರದಲ್ಲೋ ಇದ್ರ ಹತ್ರಲ್ಲೋ ಕೊಡ್ತಾ ಇಲ್ಲ, ನಾವು ವಾಸ ಇರುವಂತ ಜಾಗದಲ್ಲೇ ಕೊಡ್ತಾ ಇದೀವಿ. ಆಮೇಲೆ ನಾವು ಫಾರ್ಮ್ ಲ್ಯಾಂಡ್ ಕೊಡ್ತಾ ಇರೋದೆಲ್ಲ ಸೈಟ್ ಅವೆಲ್ಲ ಸೈಟ್ಗಳಾಗುವಂತದ್ದು ಅಂತ ಜಾಗಗಳು ಕೊಡ್ತಿರೋದು. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಎಲ್ಲ ನಮ್ಮ ಕಸ್ಟಮರ್ಗಳು ಮೊದ್ಲಂಗೆ ನಮಗೆ ಸ್ಪಂದಿಸಿದ್ರು, ಅದೇ ತರ ಸ್ಪಂದಿಸಿದ್ದಾರೆ ಎಲ್ರು. ಎಲ್ಲ ಬಂದ್ಕೊಂಡು ಇನ್ನೂ ಆಮೇಲೆ ನಿಮ್ದು ವಿಡಿಯೋ ಆದ್ಮೇಲೆ ಅದ್ ಮುಗಿದು 4 ಸೈಟು ಮತ್ತೆ ಪಕ್ಕದಲ್ಲಿ ಖಾಲಿ ಆಯ್ತು. ಆ ವಿಡಿಯೋ ನೋಡ್ಕೊ ಬರ್ತಾ ಇದ್ರಲ್ಲ ಜನ, ಒಂದ್ ವಿಡಿಯೋ ನೋಡ್ಕೊ ಬರ್ತಾನೆ ಇರ್ತಾರೆ 3 ತಿಂಗಳ ಗಂಟ. ಪಕ್ಕದಲ್ಲಿ ಖಾಲಿ ಇದೆ, ಅದಕ್ಕೇನು ವಿಡಿಯೋ ಮಾಡಿಲ್ಲ ನಾವು. 2 ಪ್ರಾಜೆಕ್ಟ್ ಮುಗೀತು. ಒಂದೇ ವಿಡಿಯೋದಲ್ಲಿ 2 ಮುಗಿದಿದೆ. ಈಗ ಇನ್ನೆರಡು ರೆಡಿ ಇದೆ. ಇದೊಂದಿದೆ, ಇನ್ನೊಂದು 2 ಡೇಸ್ ರೆಡಿ ಆಗುತ್ತೆ. ಈ ವಿಡಿಯೋದ ಈ ಜಾಗದ್ದೇನು ಇದೆ ಅಂತಂದ್ರೆ ಇದು ಮದ್ದೂರು ನಗರಸಭಾ ವ್ಯಾಪ್ತಿಲಿದೆ. ಎಲ್ಲ ನಮ್ಮ ಕಸ್ಟಮರ್ ಕೇಳಿಸ್ಕೊಳ್ಳಿ, ಮದ್ದೂರು ನಗರಸಭಾ ವ್ಯಾಪ್ತಿಲಿದೆ. ಮದ್ದೂರು KSRTC ಬಸ್ ನಿಲ್ದಾಣಕ್ಕೆ ಬರೀ 2 ಕಿಲೋಮೀಟರ್, ಮದ್ದೂರು ರೈಲ್ವೆ ಸ್ಟೇಷನ್ಗೆ 2 ಕಿಲೋಮೀಟರ್. ಅವೆರಡು ಮಧ್ಯದಲ್ಲಿ ಜಾಗ ಇದೆ. ಇದು ಇಲ್ಲಿಂದ ಒಂದು 400-500 ಮೀಟರ್ಲೆ 1,500-2,000 ರೂಪಾಯಿ ಸ್ಕ್ವೇರ್ ಫೀಟ್ ಜಾಗನೂ ಇದೆ. ಇಲ್ಲಿ 3 ಗುಂಟೆ ಮತ್ತು 6 ಗುಂಟೆ, ಮಿನಿಮಮ್ 3 ಗುಂಟೆ 6 ಗುಂಟೆ ತಗೋಬಹುದು. ಎಲ್ಲಾ 3 ಗುಂಟೆಗೂ ಸರ್ಕಾರಿ ರಸ್ತೆ, ಏನ್ 30 ಅಡಿ ರಸ್ತೆನೆ, ಸರ್ಕಾರಿ ರಸ್ತೆನೆ ಸಿಗುತ್ತೆ. ಇದು ಸರ್ಕಾರಿ ರಸ್ತೆ. ಇದು ಆಕ್ಚುಲಿ ಮುಂದೆ ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ಆಶ್ರಯ ಬಡಾವಣೆ ಅಂತ ಬರುತ್ತೆ. ಮದ್ದೂರು ನಗರಸಭೆ ವ್ಯಾಪ್ತಿಲಿ ಇದೆ ಆಲ್ರೆಡಿ. ಇದು ಮೊದಲು ಪುರಸಭೆ ವ್ಯಾಪ್ತಿಲಿತ್ತು. ಅಲ್ಲಿಂದ ರೋಡ್ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಮುಂದಕ್ಕೆ ಡೆವಲಪ್ ಆಗುತ್ತೆ. ಇದು ಈಗ ಆಸ್ಫಾಲ್ಟಿಂಗ್ ರೋಡ್ ಬಿದ್ರೆ ಸಾಕು ಟಾರು. ಇದು ಆಲ್ರೆಡಿ ಡಬಲ್ ರೇಟ್ ಅಂತಾನೆ ಇವತ್ತೇನೆ ಲೆಕ್ಕ. ಇದು ನಾವು ಓನ್ಲಿ 600 ರೂಪೀಸ್. ಇದು ಆಕ್ಚುಲಿ ಇನ್ನೂ ಜಾಸ್ತಿ ಹೋಗುತ್ತೆ, ಬಟ್ ನಾವು ಮಿನಿಮಮ್ ನಮ್ಮ ಕಸ್ಟಮರ್ಗೆ ಇದ್ರಲ್ಲಿ ಏನ್ಬಿಟ್ಟು, ಯಾಕೆ ಹತ್ರದಲ್ಲಿ ಇರೋದ್ರಿಂದ 600 ರೂಪೀಸ್ಗೆ ಕೊಡ್ತಾ ಇದೀವಿ ಇದನ್ನ. ಇದಕ್ಕೆ ಬೇಕು ಅಂತಂದ್ರೆ ಅವ್ರಿಗೆ ನಾವು ಕಾಂಪೌಂಡ್ ಹಾಕೊಡ್ತೀವಿ. ಸಿಂಗಲ್ಗೂ ಕಾಂಪೌಂಡ್ ಹಾಕೊಡ್ತೀವಿ. ಅವ್ರಿಗೆ ಹೆಚ್ಚುವರಿ ಇದು ಏನ್ ಬರುತ್ತೆ ಅದನ್ನ ಕೊಟ್ರೆ ಕಾಂಪೌಂಡ್ ಹಾಕೊಡ್ತೀವಿ. ಮತ್ತೆ ಒಬ್ಬೊಬ್ರಿಗೆ ಡ್ರೈನೇಜ್ ಮಾಡ್ತೀವಿ. ಅಂದ್ರೆ ಸಪರೇಟ್ ಡ್ರೈನೇಜ್ ಏನ್ ರೋಡ್ಗಿದೆ ಎಲ್ಲರಿಗೂ ರೋಡ್ಗೆ ಸಿಗುತ್ತಲ್ಲ ಸರ್ಕಾರಿ ರಸ್ತೆಗೆ. ಇದರ ಸೈಟ್ ಒಳಗಡೆ ಜಾಗ ಬಿಡಲ್ಲ, ಫಾರ್ಮ್ ಲ್ಯಾಂಡ್ ಒಳಗಡೆ ರಸ್ತೆ ಬಿಡಲ್ಲ, ಎಲ್ಲ ಸರ್ಕಾರಿ ರಸ್ತೆನೇ ಇದೆ. ಅದಕ್ಕೆ ಪೂರ್ತಿ ಡ್ರೈನೇಜ್ ಮಾಡಿ 12 ಅಡಿ ಡೆಕ್ ಹಾಕೊಡ್ತೀವಿ ಅವ್ರಿಗೆ. ಹಂಗಾದ್ರೆ ಎಂಟ್ರೆನ್ಸ್ ಗೆ ಎಲ್ಲ ಸೈಟ್ ಎಲ್ಲ ಎಂಟ್ರೆನ್ಸ್ ಗೆ ಸೈಟ್. ಅಂದ್ರೆ ಫಾರ್ಮ್ ಲ್ಯಾಂಡ್ ಒಳಗಡೆ ಯಾವ್ದು ರೋಡ್ ಬರಲ್ಲ, ಎಲ್ಲ ಎಂಟ್ರೆನ್ಸ್ ಗೆ ಇದೆ. ಡೆಕ್ ಹಾಕೊಡ್ತೀವಿ 12 ಅಡಿ. ಯಾರು ಅವ್ರಿಗೆ ಹೆಚ್ಚುವರಿ ಬೇಕಾದ್ರೆ ಕಾಂಪೌಂಡ್ ಪ್ಲಸ್ ಡೆಕ್ 30 ಅಡಿಗೂ ಬೇಕು. ಏನ್ ಅವ್ರ ಫಾರ್ಮ್ ಸೈಟ್ ಐತೆ ಅಷ್ಟಕ್ಕೂ ಫಾರ್ಮ್ ಲ್ಯಾಂಡ್ಗೂ ಬೇಕು, ಅಷ್ಟಕ್ಕೂ ಡೆಕ್ ಹಾಕೊಟ್ಬಿಡ್ತೀವಿ. ಅವರು ಕಾಂಪೌಂಡ್ ಹಾಕೊಂಡು ನಿಮ್ಗೆ ಬೆಂಗಳೂರಿಂದ ಅದ್ಯಾರೋ ಒಬ್ರು ಇದಾಕವ್ರೆ, ಎಲ್ಲ ಬೆಂಗಳೂರು ಅಂತ ಹೇಳೋರು ಏನೋ ನಗದ್ಬಿಟ್ಟು ಹಾಕವ್ರೆ. ಒಂದು ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ತಗೋತಾರಲ್ಲ
ಈಗ ನಿಮ್ಗೆ ವೈಟ್ ಫೀಲ್ಡ್ ಇಂದ ಬೆಂಗಳೂರು ಮೆಜೆಸ್ಟಿಕ್ ಬರೋದಕ್ಕೆ ಎರಡು ಗಂಟೆ ಟೈಮ್ ಆಗುತ್ತೆ. ನಿಮ್ಗೆ ಮೆಟ್ರೋ ನಿಧಾನ BMTCನೇ ಮಾಧವರದಿಂದ ಇದಕ್ಕೆ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಹಂಗೆ ನಿಮಗೆ ಯಾವುದೋ ಒಂದು ಏರಿಯಾಕ್ಕೆ ಹೋಗಿ ಇನ್ನೊಂದು ಏರಿಯಾಗೆ ಹೋಗಿ ಸುಸ್ತಾಗೋಯ್ತಾ. ಇಲ್ಲಿ ಕೆಂಗೇರಿ ಇಳಿದ್ರೆ ಕರೆಕ್ಟಾಗಿ 45 ನಿಮಿಷಕ್ಕೆ ಮಧುರು ಬರ್ಬೋದು ಈಗ. ಹೌದು, ಅಂದ್ರೆ ಎಲ್ಲ ಬೆಂಗಳೂರಿಗಿಂತನೂ ಇದು ಹತ್ರನೇ ಇದೆ ಅಂತ ಹೇಳ್ಬೇಕು ನಿಮ್ಗೆ. ಬೆಂಗಳೂರಲ್ಲಿದ್ದೆ ನೀವು ಬೆಂಗಳೂರಲ್ಲಿ ಇಲ್ಲ ಅಂತ ಅನ್ಕೋಬೇಕು, ಅಷ್ಟು ಹತ್ರದಲ್ಲಿ ಇದೀವಿ. ಅದು ಯಾರೋ ಒಬ್ಬರು ಹೇಳ್ತಾರೋ ತಿಳುವಳಿಕೆ ಇಲ್ಲದೆ ಇರೋ ಅಂತ ಅನ್ಕೊಳ್ಳೋಣ, ಅದೇನು ನಾವು ನೆಗ್ಲೆಕ್ಟ್ ಮಾಡ್ತೀವತ್ತ. ಆಮೇಲೆ ಜೊತೆಗೆ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಈ ಎಲ್ಲಾನು ಬಿಡಿಸಿ ಹೋದ್ಸಲ ವಿಡಿಯೋದಲ್ಲೇ ಹೇಳಿದ್ವಿ ನಾವು 3 ಗುಂಟೆ 5 ಗುಂಟೆ ಮೇಲ್ಪಟ್ಟು ತಗೋಬೇಕು. ಹೌದು, 5 ಗುಂಟೆನೇ ಮಿನಿಮಮ್ ಇರೋದು. ಹೆಂಗಿದೆ ಈಗ ಅವರು ಪಾರ್ಟೇಷನ್ ಮಾಡ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಪಾರ್ಟೇಷನ್ ಮಾಡ್ಕೊಂಡು ಅವಕಾಶ ಇದೆ. ಅದಕ್ಕೆ ಒಂದು ಉದಾಹರಣೆ ಸಮೇತ ನಿಮ್ಗೆ ಹೇಳ್ತೀನಿ. ಉದಾಹರಣೆ ನಿಮ್ದು ಒಂದು 60-40 ಸೈಟ್ ಇರುತ್ತೆ ಬೆಂಗಳೂರಲ್ಲಿ ಅಂತ ತಿಳ್ಕೊಳ್ಳಿ. ಅಣ್ಣ ತಮ್ಮ ಇಬ್ರು ಇರ್ತೀರಿ, ಅವ್ರಿಗೆ ಪಾರ್ಟೇಷನ್ ಆಗ್ಲೇಬೇಕಲ್ಲ, ಅವ್ರಿಗೆ ಇನ್ಯಾವ್ದು ಜಾಗ ಇಲ್ಲ, ಅದ್ ಪಾರ್ಟೇಷನ್ ಮಾಡ್ಕೊಡ್ತದೆ. ಇದಿದೆ ಕಾನೂನಲ್ಲಿ ಅವಕಾಶ ಇದೆ. ಹಂಗೆ ಇದನ್ನು ಕೂಡ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಇಂದ ಪಾರ್ಟೇಷನ್ ಆಗುತ್ತೆ. ಹಂಗೆ ಅವ್ರ ಫ್ಯಾಮಿಲಿಗೆ ಬಂದಿರೋದ ಪಾರ್ಟೇಷನ್ ಆಗಿದೆ ಇದು. ಹಂಗೆ 3 ಗುಂಟೆ ಆಗುತ್ತೆ. ಹಂಗ ಇಲ್ಲ ಅಂದ್ರೆ ಆಗ್ತಿರಲ್ಲ, ಬೇರೆಯವ್ರಿಗೆ ಸಪರೇಟ್ ಆಗಿ ತಗೊಂಡ್ರೆ ಸ್ಕೆಚ್ ಆಗಲ್ಲ, ಪಾರ್ಟೇಷನ್ ಆಗುತ್ತೆ. ಹಂಗಾಗಿ 3 ಗುಂಟೆ 6 ಗುಂಟೆ 3 ಗುಂಟೆ 6 ಗುಂಟೆ ಮೇಲೆ 9 ಗುಂಟೆನೂ ತಗೋಬಹುದು ಅವರು. ಈಗ ಆಲ್ರೆಡಿ ನಮ್ಗೆ ಹಳೆ ವಿಡಿಯೋ ನೋಡ್ಕೊ ಬಂದಿರೋರೆ 3 ತಗೊಂಡಿದ್ದಾರೆ. 3 ತಗೊಂಡಿದ್ದಾರೆ. ಭಾನುವಾರ ಮೋಸ್ಟ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ. ಆದಷ್ಟು ಬೇಗ ಬಂದು ತಗೊಳ್ಳಿ. ಮತ್ತೆ ಈಗ ಇನ್ನು ಇದಲ್ದೇನೆ ನಾವು ಹಳೆಯ ಲೇಔಟ್ ಅಲ್ಲಿ 450 ಕೊಟ್ವಲ್ವಾ, ಅಲ್ಲಿ 550ಗೂ ಕೊಟ್ಟಿದೀವಿ ಮತ್ತೆ ಈಗ ಫಾರ್ಮ್ ಲ್ಯಾಂಡ್. ಈಗ ಮತ್ತೆ ಕೊಡ್ತಾ ಇದೀವಿ ಅಲ್ಲಿ ಕುದ್ರಗುಂಡಿ KMF ಡೈರಿ ಎದುರುಗಡೆ 1 ಕಿಲೋಮೀಟರ್ ಅಲ್ಲಿ 3 ಡೇಸ್ ಬಿಟ್ಟು ಅಲ್ಲೂ ಬನ್ನಿ, ಅಲ್ಲೂ ಇದೆ, ಅಲ್ಲೂ ನಾವು ಕೊಡ್ತೀವಿ. ಅದು ರೆಡಿ ಆಗ್ತಾ ಇದೆ, ಇದು ರೆಡಿ ಆಗ್ತಾ ಇದೆ. ನಮ್ಗೆ ಇದು 2-3 ಮಂತ್ಸ್ ಅಲ್ಲೇ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡ್ಬೋದು ನಾವು. 3 ಮಂತ್ಸ್ ಮ್ಯಾಕ್ಸಿಮಮ್. ಬೇಕಂದ್ರೆ ಅವ್ರಿಗೆ ಟೈಮ್ ಕೊಡ್ತೀವಿ, 1-6 ಮಂತ್ ತನಕ ಟೈಮ್ ಕೊಡ್ತೀವಿ ನಾವು. ಅಷ್ಟ್ರಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ಅವರು. ಮತ್ತೆ ಕಸ್ಟಮರ್ಗೆ ಏನಾಗಿದೆ ಅಂದ್ರೆ ಈಗ ಈ ತರದ ಜಾಗಗಳು ಈಗ ನಿಮ್ಗೆ 3 ಗುಂಟೆ ಅನ್ನೋದ್ರ ಬದಲು ಇದು 30-40 3 ಸೈಟ್ ಇದು ಅಂದ್ರೆ 300 ಅಡಿ ಕಡಿಮೆ 3 ಸೈಟ್ ಇದು. 5 ಗುಂಟೆ ಅಂದ್ರೆ 5,500 ಸ್ಕ್ವೇರ್ ಫೀಟ್ ಜಾಗ ಬರುತ್ತೆ, 5,445 ಸ್ಕ್ವೇರ್ ಫೀಟ್ ಜಾಗ ಬರುತ್ತೆ. ಅವ್ರಿಗೆ ಈಗ ಅಷ್ಟು ಜಾಗದಲ್ಲಿ ಒಂದು ಸಣ್ಣ 10% ಸರ್ಕಾರನೇ ನಿಯಮ ಇದೆ, 10% ಫಾರ್ಮ್ ಹೌಸ್ ಕಟ್ಕೋಬಹುದು ಅಂತ. 10% ಇನ್ 10% ಅವರು ವೈಲೇಷನ್ ಮಾಡ್ಕೊಂಡ್ರು ಏನ್ ತೊಂದರೆ ಏನಿಲ್ಲ ಅಂತಾನು ಕಾನೂನಲ್ಲಿ ಅದೇ ಇದೆ. ಆಲ್ರೆಡಿ ಬಿಲ್ಡಿಂಗ್ ಗಳಿಗೆ ಅದನ್ನ ಮಾಡಿದಾರೆ ಅವರು. ಇಲ್ಲಿ ಮನೆ ಕಟ್ಕೊಂಡು ಆರಾಮಾಗಿ ಅವರು ಗಾರ್ಡನ್ ಬಿಟ್ಕೊಂಡು ಪಾರ್ಕ್ ಬಿಟ್ಕೊಂಡು ಆರಾಮಾಗಿ ಬಂದು ಹೋಗ್ಬೋದು. ಮತ್ತೆ ಇದು ಮೈಸೂರು ಬೆಂಗಳೂರು ಹೈವೇಗೆ 5 ನಿಮಿಷದ ಜರ್ನಿ ಇದು. ಓನ್ಲಿ 5 ನಿಮಿಷದ ಜರ್ನಿ. ನೀವು ನೋಡ್ಕೊ ಬಂದಿದ್ರಲ್ವಾ, KSRTC ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್ ಇದೆ, KSRTC ಡಿಪೋ ರಸ್ತೆ ಇದು. ಮತ್ತೆ ಇಲ್ಲಿ ಆಶ್ರಯ ಕಾಲೋನಿ ರಸ್ತೆ ಬರುತ್ತೆ, ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ಇಲ್ಲೂ ಬರ್ಬೋದು. ಇವೆಲ್ಲ ನಿಮ್ಗೆ ಫ್ಯೂಚರ್ ಮದ್ದೂರು ಅಂದ್ರೆ ನಿಮ್ಗೆ ಇನ್ನೊಂದು 4-5 ಇಯರ್ಸ್ಗೆ ಎಲ್ಲ ಫ್ರೈಮ್ ಲೊಕೇಶನ್ ಮದ್ದೂರು ಇರೋದೇ ಇಲ್ಲಿ. ಈಗ ಮದ್ದೂರು ಸೌತ್ ಈಸ್ಟ್ ಬೆಳೆದಿದೆ, ಮದ್ದೂರು ಇರೋದೇ ಈ ಕಡೆನೆ. ಹಂಗಾಗಿ ನಿಮ್ಗೆ ಇದು ತುಂಬಾ ಬೆಲೆ ಬಾಳುವಂತ ಜಾಗಗಳು ಇವೆಲ್ಲ. ಮತ್ತೆ ಇನ್ನೂ ಒಂದೇನಂತಂದ್ರೆ ನಿಮ್ಗೆ ನೀರು ನಿಮ್ಗೆ 365 ದಿವಸ ನೀರ್ ಹರಿತಿದೆ. ಆ ವಿಡಿಯೋ ತೆಗೆದಿಟ್ಕೊಳ್ಳಿ ನೀವು. ಅಲ್ಲೂ ನೀರ್ ತೋರಿಸಿದ್ವಲ್ಲ ನಿಮ್ಗೆ, ಅಲ್ಲೂ ಚೆನ್ನಾಗಿ ನೀರ್ ಬರುತ್ತೆ, ಇಲ್ಲೂ ನೀರ್ ಬರುತ್ತೆ. 365 ಡೇಸ್ ನೀರ್ ಬರುತ್ತೆ. ಇಲ್ಲೇ ನಮ್ದು ಮದ್ದೂರಮ್ಮ ಲೇಕ್ ಅಂತಿದೆ 900 ಎಕರೆ, ಅಲ್ಲಿ 360 ದಿವಸ ನೀರಿರುತ್ತೆ. ನೋಡಿ ಇಲ್ಲಿ ನೀರು ಹಿಂಗೆ ನಿಂತು ಯಾವಾಗ್ಲೂ ಹಿಂಗಿದೆ, ಯಾವಾಗ್ಲೂ ನೀರಿರುತ್ತೆ. ನೀರಿಗೆ ಇಲ್ಲಿ ನಿಮ್ ಬೆಂಗಳೂರುಗಳಲ್ಲಿ 1,500 ಅಡಿ, ಆ ಕಡೆ ಹೋದ್ರೆ 1,500 ಅಡಿ ನೀರ್ ಬೋರ್ವೆಲ್ ಕೊರ್ಸ್ಬೇಕಿಲ್ಲ, ಹಂಗಿಲ್ಲ. 100 ಅಡಿಲೇ ನೀರ್ ಬರುತ್ತೆ ಇಲ್ಲಿ. 20 ಅಡಿಲೇ 30 ಅಡಿಲೇ ನೀರಿದೆ ಇಲ್ಲಿ. 100 ಅಡಿ ಕೊರ್ಸ್ಕೊಂಡ್ರೆ ಸಾಕು ನಿಮ್ಗೆ ನೀರ್ ಬರುತ್ತೆ. ಇನ್ನು ಈ ಫಾರ್ಮ್ ಲ್ಯಾಂಡ್ ಗಳದು ಮತ್ತೆ ಫಾರ್ಮ್ ಹೌಸ್ ಗಳು ಬೇಕು ಅಂದ್ರೆ ನಾವೇ ಕಟ್ಕೊಡ್ತೀವಿ. ಬೇಕು ಅಂತ ಕಟ್ಕೊಡ್ತೀವಿ, ಬೇಕು ಅಂದ್ರೆ ಫಾರ್ಮ್ ಹೌಸ್ ಕಟ್ಕೊಡ್ತೀವಿ. ಇನ್ನೇನಾರು ಇದ್ರೆ ಡೀಟೇಲ್ಸ್ ಕೇಳಿ ಹೇಳ್ತೀವಿ ನಾವು. ಇಲ್ಲ ಸರ್, ಜಾಗ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇವಾಗ ನಾವು ವಿಡಿಯೋ ಮಾಡ್ತಾ ಇರೋದು ಬಂದು ಆಲ್ಮೋಸ್ಟ್ 6 o'clock ಆಗ್ತಾ ಇದೆ. ಸೊ ಒಳ್ಳೆ ನೇಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಪೀಸ್ಫುಲ್ ಆಗಿದೆ. ಮೇನ್ ರೋಡಿಗೆ ಹತ್ರ ಇರುವಂತದ್ದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಾಗೆ ಮದ್ದೂರು ಬಸ್ ಸ್ಟ್ಯಾಂಡ್ ಈ ಸೈಡ್ ಹೋದ್ರೆ ನಿಮ್ಗೆ ಮದ್ದೂರು ರೈಲ್ವೆ ಸ್ಟೇಷನ್, ಇವೆರಡರ ಮಧ್ಯದಲ್ಲೇ ಒಂದು ಫಾರ್ಮ್ ಲ್ಯಾಂಡ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇವಾಗ ಸತೀಶ್ ಸರ್ ಅವರು ಹೇಳ್ದಂಗೆ ಮದ್ದೂರು ನೆಕ್ಸ್ಟ್ ಈ ಸೈಡೇ ಬೆಳೀತಾ ಇರೋದ್ರಿಂದ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಪ್ರೈಸಿಗೆ. ಸೊ ನೆಕ್ಸ್ಟ್ ನಿಮ್ಗೆ 4-5 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ತಕ್ಕೊಡತ್ತೆ. ಅಲ್ಲ ಈಗ ಏನಂತಂದ್ರೆ ರಿಟರ್ನ್ಸ್ ಅಂತನಕ್ಕಿಂತ ಯಾರಾದ್ರೂ ಒಂದು ಇದು ನಗರಸಭಾ ವ್ಯಾಪ್ತಿಲಿದೆ, ಇದು ನಿಮ್ಗೆ ಇನ್ನು ಮುಂದೆ ತಗೊಳಕ್ ಆಗಲ್ಲ. ಮುಂದೆ ಏನಂತ ಈಗ ಉದಾಹರಣೆಗೆ ಎಲ್ಲೋ ಒಂದು 30-40-20 ಲಕ್ಷ ಕೊಟ್ಟು ತಗೊಳ್ಳೋರಲ್ಲಿ ಇಲ್ಲಿ ಬಂದು 3 ಗುಂಟೆ ತಗೋಬಹುದು, 3,000 ಅಡಿ ಸ್ಕ್ವೇರ್ ಫೀಟ್ ತಗೋಬಹುದು. ಇಲ್ಲಿ ಇನ್ನು 1 ಲಕ್ಷ ಕಡಿಮೆಗೆ ಸಿಗುತ್ತೆ, ಅಷ್ಟಕ್ಕೆ ತಗೋಬಹುದು. ಈಗ ಆಲ್ರೆಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜನ ಎಲ್ಲ ಪಾಪ ನಮ್ಗೆ ದೇವನಹಳ್ಳಿಯಿಂದ ಒಬ್ರು ಬಂದು ತಗೊಂಡಿದ್ರೆ ಗೋವಿಂದ್ ನಾಯ್ಕ್ ಅಂತ.
ಓಕೆ. ಅವರೆಲ್ಲ ಒಂದ್ ದುಡ್ಡೆಲ್ಲ ಪಾಪ ನಾವು ಅಗ್ರಿಮೆಂಟೇ ಮಾಡ್ಕೊಟ್ಟಿಲ್ಲ ಅವ್ರಿಗೆ. 10 ಲಕ್ಷ ರೂಪಾಯಿ ಹಾಕಿ ಬಿಟ್ಟಿದ್ದಾರೆ. ಅವ್ರು ನಾಳೆ ಬರ್ತಾರೆ. ಆ ತರ ಕಸ್ಟಮರ್ ನಮ್ಗಿರೋ ಅಂದ್ರೆ ನಮ್ಮ ಮೇಲೆ ಆ ತರದ್ ವಿಶ್ವಾಸ ಇಟ್ಕೊಂಡು ಕಸ್ಟಮರ್ಗಳು ಪಾಪ ಮೊದ್ಲೇ ಏನಿತ್ತು ಅದಕ್ಕೆ ಕಾರಣ ಏನಂದ್ರೆ ನಾವು ಕೆಲಸ ಮಾಡಿದ್ದೀವಿ. ಆ ಕೆಲಸ ಮಾಡಿರೋದ್ರಿಂದ ನಮ್ಗೆ ಜನ ಬಂದು ಏನೋ 9 ಲಕ್ಷಕ್ಕೆ ಮನೆ ಕೊಟ್ಟಿದೀವಿ, ಅದು ಯಾರೋ 9 ಲಕ್ಷ ಕೊಡ್ತೀವಿ ಅಂದ್ಬಿಟ್ಟು ಕೊಡಕ ಅದು ಸುಮ್ನೆ ನಾವ್ ಹೇಳಿ ಸುಮ್ನಿದ್ದಿಲ್ಲ. ನಿಮ್ಗೆ ಗೊತ್ತಿರುವ ಹಾಗೆ ಕೊಟ್ಟಿದೀವಿ. ಅದನ್ನ ಪ್ರೂಫ್ ಇದೆ, ಕೊಟ್ಟಿರೋ ಸಾಕ್ಷಿ ಗುಡ್ಡ ಇದೆ ನಮ್ದು. ನಿರ್ಮಾಣ ಮಾಡಿದೀವಿ, 2 ಊರುಗಳು ನಿರ್ಮಾಣ ಮಾಡಿದೀವಿ, ಎಥಿಕಲ್ ಆಗಿ ಕೆಲಸ ಮಾಡಿದೀವಿ. ಜೊತೆಗೆ ನಮ್ದು ಇನ್ನೂ ಒಂದು ಪ್ರಾಜೆಕ್ಟ್ ಈಗ ಇನ್ನೊಂದು 15 ದಿವಸದಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಈ ಕಾಟಾನ್ ಏಕಾತ ಬೇಕು ಅಂತ ಸೈಟ್ಸ್ ಅಂತ ಏನಾದ್ರು ಇದ್ರೆ ಆ ಜಾಗ ಬರ್ತಾ ಇರುತ್ತೆ. ಅದು ಇಲ್ಲಿಂದ ನಿಮ್ಗೆ 2 ಕಿಲೋಮೀಟರ್ ಇದೆ. ನಿಮ್ಗೆ ಮೊದ್ಲು ದೇಶಹಳ್ಳಿ ಇದು ನೋಡಿದ್ರಲ್ಲ ವಿಡಿಯೋ, ದೇಶಹಳ್ಳಿ ವಿಡಿಯೋ ನೋಡಿರೋ ಜಾಗದಿಂದ ನಿಮ್ಗೆ 1 ಕಿಲೋಮೀಟರ್ ಅಲ್ಲಿಂದ ದೇಶಹಳ್ಳಿಯಿಂದ 1 ಕಿಲೋಮೀಟರ್. ಅದು ಈ ಕಾಟಾನ್ ಏಕಾತ ಎರಡು ಸಿಗುತ್ತೆ ಅದ್ರಲ್ಲಿ. ಆ 20-30 ಸೈಟ್ ಮಾಡ್ತೀವಿ ಅಲ್ಲಿ. 600 ಸ್ಕ್ವೇರ್ ಫೀಟ್ ಬರುತ್ತೆ. 600 ಸ್ಕ್ವೇರ್ ಫೀಟ್. ಯಾಕೆ ನಮ್ಮ ಹತ್ರ ಪಾಪ ಕಸ್ಟಮರ್ ಇರೋರೆ ಹತ್ರ ಕಡಿಮೆ ಸಿಗುವಂತವ್ರೆ. 1260 ರೂಪಾಯಿ ಡಿ ಸಿ ಕನ್ವರ್ಷನ್ ಆಗೋಗಿದೆ. ಅದು ಆಗೋಗಿದೆ. ಇನ್ನೊಂದು 15 ದಿವಸ ಲಾಂಚ್ ಮಾಡ್ತಾ ಇದೀವಿ. ಕೆಲಸ ಮಾಡ್ಬಿಟ್ಟು ಅದನ್ನ ಕಾಂಕ್ರೀಟ್ ರೋಡ್ ಮಾಡ್ತೀವಿ. 1260 ರೂಪಾಯಿ ಸ್ಕ್ವೇರ್ ಫೀಟ್ಗೆ. ಅದನ್ನು ಬೇಕಾದ್ರೆ ಬಂದು ಬುಕ್ ಮಾಡ್ಕೋಬಹುದು. ಮತ್ತೆ ಇದು ಬೇಕು ಅಂದ್ರೆ ಇದನ್ನ ತಗೊಳ್ಳಿ, ಇಲ್ಲ ಅಲ್ಲಿ ಬೇಕು ಅಂದ್ರೆ ಇನ್ನೊಂದು ಪ್ರಾಜೆಕ್ಟ್ ನಡೀತದೆ ಫಾರ್ಮ್ ಲ್ಯಾಂಡ್, ಅದನ್ನು ತಗೊಳ್ಳಿ. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಚನ್ನಪಟ್ಟಣದ್ದು ಲಾಂಚ್ ಮಾಡ್ತಾ ಇದ್ವಿ. ಅಲ್ಲೂ 20-30 ಸೈಟ್ ಮಾಡ್ತೀವಿ, ಅಲ್ಲೂ ಕೊಡ್ತೀವಿ. ಅಂದ್ರೆ ಆನ್ ಗೋಯಿಂಗ್ ಇವಾಗ ತುಂಬಾ ಪ್ರಾಜೆಕ್ಟ್ಸ್ಗಳು ತುಂಬಾ ಪ್ರಾಜೆಕ್ಟ್ಗಳಿದೆ. ಎಲ್ಲ ಎಲ್ಲಿ ಬೇಕಾದ್ರೂ ಅವರು ಅವಕಾಶ ಯಾವ್ದು ರೇಂಜ್ ಬೇಕಾದ್ರೆ ಅದು ಅವಕಾಶ ಇದೆ. ಆಮೇಲೆ ನಿಮ್ಗೆ ಈ ಖಾತ ಅಂದ್ರೆ ಏಕಾತದೆಲ್ಲ ಕೇಳಿದ ಗೊಂದಲ ಇತ್ತು ಅಂತ. ಈ ಉದಾಹರಣೆ ಏನಂತ ನಿಮ್ಗೆ ಊರಲ್ಲಿ ಏನು ಈಗ ಇದು ಏಕಾತ ತರನೇ. ಈಗ ಫಾರ್ಮ್ ಲ್ಯಾಂಡ್ ಅಂತಾರೆ, ನಿಮ್ಗೆ ಏನ್ ಭೂಮಿ ಇರುತ್ತೆ ಊರುಗಳಲ್ಲಿ ಆತರ ಗುಂಟೆ ಲೆಕ್ಕದಲ್ಲಿ ಭೂಮಿ ಬರುತ್ತೆ. ಇದು ಟ್ರಾನ್ಸ್ಪರೆನ್ಸಿ ಇದೆ. ಏನಂತಾರೆ ನಿಮ್ ಸರ್ಕಾರ ನಿಮ್ಗೆ ಖಾತೆ ಆದ ರಿಜಿಸ್ಟ್ರೇಷನ್ ಆದ 10 ದಿವಸಕ್ಕೆ ನಿಮ್ಮ ಹೆಸರು ಖಾತೆ ಬರುತ್ತೆ. ಹಂಗಾಗಿ ಬೆಂಗಳೂರುಗಳಲ್ಲೆಲ್ಲ ಏನಾಗಿತ್ತು ಅಂದ್ರೆ ನಿಮ್ಗೆ ಅಲ್ಲಿ ಫೋರ್ಜರಿ ಜಾಸ್ತಿ ಆಗಿತ್ತು. ರೆವಿನ್ಯೂ ಸೈಟ್ ಅಂದ್ರೆ ಅದು ನಿಮ್ಗೆ ಈ ತರ ಫಾರ್ಮ್ ಲ್ಯಾಂಡ್ ಕೊಡ್ತಿರಲ್ಲ ಅವರು. ಫಾರ್ಮ್ ಲ್ಯಾಂಡ್ ಹಂಗೆ RTC ಉಳ್ಕೊಂಡಿರೋದು. ಅವ್ರು ಇನ್ಯಾವ್ದು ಫೇಕ್ ಖಾತೆ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ತಿದ್ರು. ಅದೆಲ್ಲ ತಡೆ ಒಡ್ಡಕ್ಕೋಸ್ಕರ ಇದು ಮಾಡಿದ್ರು. ಇಲ್ಲಿ ಯಾವ್ದು ಆತರ ಫೇಕ್ ಖಾತೆ ಮಾಡಿ ಈ ತರದ ಊರುಗಳಲ್ಲಿ ಯಾವ್ದು ಆಗಿಲ್ಲ ಆತರ. ಇಲ್ಲಿ ಫಾರ್ಮ್ ಲ್ಯಾಂಡ್ ಅಂತಾನೆ ಕೊಟ್ಟಿದೀವಿ. ಸೈಟ್ಸ್ ಈ ಖಾತೆ ಅಂತಾನೆ ಕೊಡ್ತಾರೆ ಇಲ್ಲಿ. ಫಾರ್ಮ್ ಲ್ಯಾಂಡ್ಗೆ ಅವ್ರದ್ದು RTC ಬಂದ್ಬಿಡುತ್ತೆ. ಆ ಗೊಂದಲ ಯಾರು ಕಸ್ಟಮರ್ಗಳು ಯಾರು ಇಟ್ಕೊಬಾರ್ದು. ಈಗ ಆಲ್ರೆಡಿ ನಮ್ಗೆ ಅದೆಲ್ಲ ವಿಡಿಯೋದಲ್ಲಿ ಹೇಳಿದ್ವಿ. ಆ ತರ ಅನುಭವ ಇರೋರು ಅದ್ ನೋಡ್ಕೊಂಡಿರೋರು ಬಂದು ತಗೊಂಡಿದ್ದಾರೆ ನಮ್ಮ ಹತ್ರ ಯಾರು. ಇದು ಉಳಿಯಲ್ಲ. ಇದು ನಮ್ಗೆ ಇನ್ನೂ ಜಾಸ್ತಿ ಜಾಗ ಬೇಕು ನಮ್ಮ ಕಸ್ಟಮರ್ಗಳಿಗೆ. ಬಂದು ತಗೊಳ್ಳಿ. ಇದು 600 ರೂಪೀಸ್ ರೀಸನಬಲ್ ಆಗಿದೆ. ಈ ಜಾಗಕ್ಕೆ ಹೋಲ್ಸ್ಕೊಂಡ್ರೆ ರೀಸನಬಲ್ ಆಗಿದೆ. ಖಂಡಿತ ಸರ್, ಒಳ್ಳೆ ಜಾಗ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀರಾ. ಸೊ ಇವಾಗ ಅಷ್ಟೇ ಸರ್ ಹೇಳಿದ್ದಾರೆ ಈ ಜಾಗನ ಉಳ್ಕೊಳ್ಳಲ್ಲ ಅಂತ. ಯಾಕಂತ ನಾನೇ ಹೇಳ್ತೀನಿ, ಸರಿಗೆ ಹೋಗಿ ಕಾಲ್ ಮಾಡಿ ಅವರಿಗೆ ಎತ್ತಕ್ಕಾಗದೆ ನಮಗೂ ಕೂಡ ಕೆಲವೊಂದು ಕಾಲ್ಗಳು ಬರ್ತಾ ಇರುತ್ತೆ, ಮದ್ದೂರಲ್ಲಿ ಸೈಟ್ ಇದ್ರೆ ಹೇಳಿ ಅಂತ. ಸರ್ ಇವಾಗ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬಿಸಿ ಇರೋದ್ರಿಂದ ನಿಮ್ ಕಾಲ್ಸ್ ನಮ್ಗೆ ಬರ್ತಾ ಇದೆ. ಹೌದು, ನಾವು 2-3 ಪಾಸ್ ಕೂಡ ಮಾಡಿದೀವಿ ನಿಮ್ಗೆ. ಲಾಸ್ಟ್ ಕಸ್ಟಮರ್ ಬಂದ್ ವಿಸಿಟ್ ಕೂಡ ಮಾಡಿದ್ರು ಅವರು. ಇಲ್ಲ, ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಜಾಗದಲ್ಲಿ ಅವರು ಫಾರ್ಮ್ ಲ್ಯಾಂಡ್ ಇಂಟ್ರೊಡ್ಯೂಸ್ ಮಾಡಿರೋದು. ವೀಕ್ಷಕರೇ, ಯಾಕಿಷ್ಟು ಜಾಗ ಬೇಕು ಅಂತಂದ್ರೆ ಪಾಪ ಭೂಮಿ ಇಲ್ಲದೆ ಇರೋರು ಇವತ್ತು ಎಕರೆಗಟ್ಟಲೆ ಜಮೀನು ತಗೊಳಕ್ ಆಗದೆ ಇರೋರು ಇದ್ದಾರೆ. ತುಂಬಾ ಜನ ಅಂದ್ರೆ ನಮ್ಮ ದೇಶ ಬಹುಸಂಖ್ಯಾತರಿರೋದೇ ಬಡವರು. ಶ್ರೀಮಂತರೇ ಅಲ್ಪಸಂಖ್ಯಾತರು. 2% ಅಷ್ಟೇ ಇರೋದು. ಇನ್ನು ಮಿಕ್ಕಿದ 98% ಅದರಲ್ಲಿ ಬಡವರು ಇರೋದು. ಅದ್ರಲ್ಲಿ ಮಧ್ಯಮ ವರ್ಗದವರು ಬರುತ್ತಾರೆ. ಆದ್ರೆ ತುಂಬಾ ಜನ ಭೂಮಿ ಇಲ್ಲದೆ ಇರೋರು ತುಂಬಾ ಪರ್ಸೆಂಟೇಜ್ ಜಾಸ್ತಿ. ಯಾಕೆ ಇಷ್ಟು ಜಾಗ ತಗೋಬೇಕು ಅಂದ್ರೆ ಕಡಿಮೆ ದೂರಕ್ಕೆ ಹೋಗಿ ಎಲ್ಲ ಸುಮ್ಮನೆ ಈಗ ಜನಗಳಿಗೆ ಅದು ಹುಚ್ಚು ಹಿಡಿದ್ಬಿಟ್ಟೈತೆ. ನಾವೆಲ್ಲ ಸಿಟಿಲೇ ತಗೋಬೇಕು. ಸಿಟಿನೇ ಇದನ್ನು. ಈಗ ಬೆಂಗಳೂರು ಎಲ್ಲ ಬರೀ ಮೊದ್ಲಿದ್ದದ್ ಬೆಂಗಳೂರೇ ಇದೆಯಾ? ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಈಗ ಹಿಂದೆ ನಾವೆಲ್ಲ ಸಿನಿಮಾ ನೋಡ್ತಿದ್ 95 ಎಲ್ಲ ಮೈನ್ ಥಿಯೇಟರ್ ಅಂದ್ರೆ ಮೆಜೆಸ್ಟಿಕ್ ಅಂತ ಅಂತಿರೋ. ಇವತ್ತು ಮೈನ್ ಥಿಯೇಟರ್ ಕಾನ್ಸೆಪ್ಟ್ ಔಟ್ ಆಗಿದೆ. ಅಂದ್ರೆ ಏರಿಯಾ ಈಗ ಯಾವ್ದು ಇಲ್ಲ. ಮೈನ್ ಥಿಯೇಟರ್ ಹೊಟ್ಟೆ ಹೋಯ್ತು ಅದು. ಈಗ ಆಗ ಮೆಜೆಸ್ಟಿಕ್ ಅಷ್ಟೇ, ಜಯನಗರ ಅಷ್ಟೇ, ಬಸವನಗುಡಿ ಅಷ್ಟೇ ಅಂತ ಇದ್ದದ್ದು. ಇವಾಗ HSR ಎಲ್ಲಿದೆ? HSR ಲೇಟಲ್ಲಿ ಇರುವಷ್ಟೇ ಬೇರೆ ಈ ಪ್ರೈಮ್ ಲೊಕೇಶನ್ ಜಯನಗರ ಇರೋದು ಅಷ್ಟೇ ಇದೆ. ಈಗ ಇಂದಿರಾನಗರ ಎಲ್ಲಿದೆ? ಇಂದಿರಾನಗರದಲ್ಲೂ ಅಷ್ಟೇ 25,000 30,000 ಅಡಿಗೆ ಜಾಗ ಇದೆ. ಇವತ್ತು 30,000 ಇದೆ, 50,000 ಇದೆ. ಅವಾಗಿನ ಟೈಮ್ ಅಲ್ಲಲ್ಲೇ ಮೈನ್ಗಳಾಯ್ತವ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ನಮ್ಮದೇ ಊರಲ್ಲಿ, ಈಗ ನಮ್ಮೂರು ಇಲ್ಲಿಂದ 15 ಕಿಲೋಮೀಟರ್ ಹಳ್ಳಿಕೆರೆ ಅಂತ ಇದೆ. ನಾನು ಹುಟ್ಟುದು ಊರು ಮದ್ದೂರಿಂದ 15 ಕಿಲೋಮೀಟರ್. ಆ ಊರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, 1 ಗುಂಟೆಗೆ 5 ಲಕ್ಷ ರೂಪಾಯಿ ಇದೆ. 1 ಗುಂಟೆ ಮನೆ ಕಟ್ಟು ಜಾಗ 2 crores ಇದೆ. ಇಡೀ ನಮ್ದು ಇಲ್ಲಿ ಮೇನ್ ರೋಡ್ ರುದ್ರಾಕ್ಷಿಪುರ ಅಂತಿದೆ. ಅಲ್ಲಿಂದ ಅಲ್ಗೂರ್ ತನಕನು, ನಾನು ಇದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ, ಅಲ್ಗೂರ್ ಅಂತ ಇದೆ, ಅಲ್ಲಿ ತನಕನು 1 ಗುಂಟೆಗೆ 5 ಲಕ್ಷ ರೂಪಾಯಿ ಇದೆ ಮನೆ ಕಟ್ಟು ಜಾಗ.
ನಮ್ಮ ರೋಡಲ್ಲಿ. ಅಂದರೆ ಅದಕ್ಕೆ ಯಾಕಿದೆ ಆ ಥರ ಅಂತಂದರೆ ನಮ್ಮದು ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ. ಅದೊಂದು ನಿಮಗೆ ವೀಕ್ಷಕರಿಗೆ ಇದೊಂದು ಅಂಡರ್ಲೈನ್ ಮಾಡಿ ಹೇಳಿ ಇದನ್ನು. ನಮ್ಮದು ಮೈಸೂರಿಂದ ಬೆಂಗಳೂರು ತನಕ, ಬೆಂಗಳೂರು ಸೇರಿ ಮೈಸೂರು ಸೇರಿ 2.5 ಕೋಟಿ ಜನ ಇದ್ದಾರೆ. 2.5 ಕೋಟಿ ಜನ ಇದ್ದಾರೆ. ಬೆಂಗಳೂರೇ 1.5 ಕೋಟಿ ಜನ ಇದ್ದಾರೆ. ನಿಮ್ಗೆ ಇಡೀ ಕರ್ನಾಟಕ ಇರೋದು ಪೂರ್ತಿ ಆ ಕಡೆ ಜನ ವಿರಳ ಇದೆ. ಇಲ್ಲಿ ಯಾಕೆ ಭೂಮಿ ಬೆಲೆ ಜಾಸ್ತಿ ಅಂತಂದರೆ ಇಲ್ಲಿ ನಿಮಗೆ ಜನಸಾಂದ್ರತೆ ಜಾಸ್ತಿ ಇದೆ, ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ. ಈಗ ನಮ್ದು 11 ಕಿಲೋಮೀಟರ್ ನೋಡಿ, ಈಗ ಮೈಸೂರು ಬೆಂಗಳೂರು 11 ಕಿಲೋಮೀಟರ್ ಊರಿದೆ. ಹೌದೌದು, ಎಲ್ಲ ಊರು. ಈಗ ನಮ್ಮದು ಊರೇ ತಗೊಳ್ಳಿ, ಈಗ ಉದಾಹರಣೆ ರುದ್ರಾಕ್ಷಿಮದಲ್ಲಿ 11 ಕಿಲೋಮೀಟರ್ ಊರಿದೆ. ಆ ಜನಸಂಖ್ಯೆ ಜಾಸ್ತಿ ಇದೆ, ಹಂಗಾಗಿ ನಿಮಗೆ ಭೂಮಿ ಕಡಿಮೆ ಇದೆ ಇಲ್ಲಿ. ಈಗ ನಿಮಗೆ ಗೋಲ್ಡ್ ರೇಟ್ ಜಾಸ್ತಿ ಆಯಿತು, ಮತ್ತೆ ಬಿದೋಯ್ತು. ಈ ಭೂಮಿ ಏನಾದರೂ ಆ ಥರ ಆಗಿ ಬಿದೋಗಿರೋದು ನೋಡಿದ್ದೀರಾ? ಭೂಮಿನೇ ಸುಪ್ರೀಮು. ಏನಕ್ಕೆ ಅಂದರೆ ನಿಮಗೆ ಒಂದು ಬೀಜ ಹಾಕಿದ್ರೆ 10 ಬೀಜ ಉಡುತ್ತೆ. ನಿಮಗೆ ಗೋಲ್ಡು ಇಟ್ಕೋಬೇಕಷ್ಟೇ, ಅದು ಡಬಲ್ ಆಗಲ್ಲ ಮನೇಲಿಟ್ರೆ. ಬಟ್ ನಿಮಗೆ ಯಾವುದೋ ಈಗ ರಷ್ಯಾ, ಅಮೆರಿಕಾ, ಉಕ್ರೇನು ಯುದ್ಧಗಳು ನಡೀತಾ ಇರೋದ್ರಿಂದ ವೆಂಜುವಾಲ ಈಗ ಏನು ಯುದ್ಧಗಳು ನಡೀತಾ ಇದೆ, ಆ ಯುದ್ಧ ಆಮೇಲೆ ಅಮೆರಿಕ ಡಾಲರ್ಗೋಸ್ಕರ ಈ ಗುದ್ದಾಟ ನಡೀತಾ ಇರೋದ್ರಿಂದ ಹೈಕ್ ಆಗಿತ್ತು, ಮತ್ತೆ ಇಳಿದಿದೆ. ಆ ಥರ ನಿಮಗೆ ಭೂಮಿ ಏನಾದ್ರು ಹೈಕ್ ಆಗೋದು ಇಳಿದಿರೋದಿದೆಯಾ? ಇತಿಹಾಸದಲ್ಲಿಲ್ಲ. ನಿಮಗೆ ಸುಪ್ರೀಮ್ ಭೂಮಿ ಯಾವತ್ತಿದ್ರು. ನಿಮಗೆ ಚಿನ್ನನ ತಿನ್ನೋಕ್ಕಾಗಲ್ಲ. ಅಂದರೆ ಚಿನ್ನ ತಗೋಬೇಡಿ ಅಂತ ಹೇಳ್ತಾ ಇಲ್ಲ ನಾವು, ನಿಮಗೆ ಈಗ ಜಾಸ್ತಿ ಆಗ್ಬಿಡ್ತಿದೆ ಅಂತ ಅಂದ್ಬಿಟ್ಟು ಹೋಗಿ ಇನ್ನು ಸಿಗೋದೇ ಇಲ್ಲ ಅಂದ್ಬಿಟ್ಟು ತಗೊಳ್ಳೋದು. ಅವಶ್ಯಕತೆ ಇರುವಷ್ಟು ಚಿನ್ನ ಜಾಸ್ತಿ ಆಗಲಿ ಬಿಡ್ಲಿ, ನಿಮ್ಮ ಮನೆಗೆ ಏನು ಅವಶ್ಯಕತೆ ಐತೆ ಚಿನ್ನ, ಅಷ್ಟು ಅವಶ್ಯಕತೆ ಇರೋಷ್ಟು ಚಿನ್ನ ಎಲ್ಲರೂ ತಗೋಬೇಕು, ಅಷ್ಟಿರಲಿ. ಇನ್ವೆಸ್ಟ್ಮೆಂಟ್ಗೋಸ್ಕರ ಚಿನ್ನ ತಗೋಬೇಡಿ. ಅದು ನಾನು ವಾರನ್ ಬಫೆಟ್ ಅವ್ರದ್ದು ಓದ್ಕೊಂಡು ಒಳ್ಳೆ ಹೂಡಿಕೆ ಇಡೀ ವರ್ಲ್ಡಲ್ಲಿ ಹೂಡಿಕೆ ತಜ್ಞ ಅವರು, ಶೇರ್ ಮಾರ್ಕೆಟಲ್ಲಿ ವಾರನ್ ಬಫೆಟ್ ಅವರು, ಅವ್ರದ್ದು ನಾವು ಓದ್ಕೊಂಡಿದ್ದೀವಿ. ಅವ್ರು ಹೇಳೋದೇನಂದ್ರೆ ನಿಮಗೆ ಚಿನ್ನಕ್ಕೆ ಹೂಡಿಕೆ ಮಾಡಿಲ್ಲ ಯಾವತ್ತೂ. ಯಾಕೆಂದ್ರೆ ಅದು ನಿಮಗೆ ಆಕರ್ಷಣೆ ಅಷ್ಟೇ ಚಿನ್ನ. ಅದು ನಮ್ಮ ಭಾರತದಂಥ ದೇಶದಲ್ಲಿ ನಿಮಗೆ ಎಲ್ಲರ ಮನೇಲೂ ಚಿನ್ನ ಇದೆ. ಭಾರತದಂಥ ದೇಶದಲ್ಲಿ ಅಂದರೆ ಶ್ರೀಮಂತರು ಬಿಟ್ಟು ಬಾಕಿ ಮಧ್ಯಮ ವರ್ಗದವ್ರ ಮನೆ ಎಷ್ಟು ಜನ ಪಾಪ, ಅದು ನಾನು ಹೇಳಿದ್ರದು ಇದು ಯಾರು ಇದನ್ನ ಅವಮಾನ ಅಂತಲ್ಲ, ಎಲ್ಲ ಪಾಪ ಬಡ್ಡಿ ಕಟ್ತಾ ಇರ್ತಾರೆ ಇಟ್ಬಿಟ್ಟು ಯಾವುದೋ ಹಬ್ಬ ಹರಿದಿನಗಳಿಗೆ ಮದುವೆಗಳಿಗೆ ಹೋಯ್ತಾರೆ, ಬಿಡಿಸ್ಕೊಬತ್ತಾರೆ. ಪಾಪ ಮಧ್ಯಮ ವರ್ಗ ಜನ, ಅದರಲ್ಲೂ ರೈತರು ಚಿನ್ನ ಮಾಡಿಸಿರ್ತಾರೆ. ಅಷ್ಟು ಬಡ್ಡಿ ಕಟ್ಟುವಷ್ಟರಲ್ಲಿ ಇನ್ನೊಂದ್ಸಲ ಒಡವೆನೇ ತಗೋಬೋದು, ಅಷ್ಟು ಬಡ್ಡಿ ಕಟ್ಬಿಡ್ತಾರೆ. ಅದ್ರ ಬದಲು ಏನಪ್ಪ ಅಂದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಚಿನ್ನ ತಗೊಳ್ಳಿ. ಇನ್ನೇನಿದ್ರು ಭೂಮಿದು ಏನಂದ್ರೆ ನಿಮಗೆ ಮನೆ ಕಟ್ಕೊಂಡಿರ್ಬೋದು, ಬೆಳೆ ಬೆಳ್ಕೊಂಡು ತಿನ್ಬೋದು, ಏನಾದರೂ ಮಾಡ್ಕೋಬೋದು. ಭೂಮಿಲಿ ಜೀವನ ಮಾಡ್ಬೋದು. ಚಿನ್ನದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ನೀವು ಚಿನ್ನ ಬೇಡ ಅಂತ ಹೇಳ್ತಾರೆ, ಚಿನ್ನದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅಂದರೆ ಅದನ್ನ ಗೌರವಕ್ಕೋಸ್ಕರ ತಗೋತಾರೆ. ಅದು ನೋಡಿ ನಮ್ಮ ಸಮಾಜದಲ್ಲಿ ಅದನ್ನ ನೋಡಿ ಅಳತೆ ಮಾಡ್ತಾರೆ. ಯಾವುದೋ ಒಂದು ಮದುವೆಗೆ ಹೋದಾಗಲೂ ಇನ್ನೊಂದು ಫಸ್ಟ್ ಕತ್ ನೋಡ್ತಾರೆ ಅಂತ. ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಅದು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಇರೋದು ಹೆಂಗೆ ನಮ್ಮ ರಿಯಾಲಿಟಿ. ಅದಕ್ಕೋಸ್ಕರ ಪಾಪ ತಗೋತಾರೆ. ಈಗ ಅದನ್ನ ಮೀರಿ ನಾವು ಆ ಥರ ಗೌರವ ಕೊಡಲಿಲ್ಲ ಅಂದ್ರೆ ಬೇಡ ನಮ್ಗೆ ಆ ಥರ ಜನ ಅಂತ ನಾವು ಯೋಚನೆ ಮಾಡ್ತೀವಿ. ನಮ್ಗೆ ಆ ಥರ ಗೌರವ ಕೊಡಲ್ಲ, ಹತ್ತವ್ರ ಸಂಘನ ಬೇಡ ಅಂತ. ಹಾಗಾಗಿ ಭೂಮಿನೇ ಸುಪ್ರೀಂ ಯಾವತ್ತಿದ್ರು. ಒಂದು ಬೀಜ ಚೆಲ್ಲದಿದ್ದು 10 ಬೀಜ ಉಡುತ್ತೆ ನಿಮಗೆ. ಭೂಮಿನಿ ಮನೆನಾರು ಕಟ್ಕೋಬೋದು. ಆಮೇಲೆ ಮುಂದೆ ಕೊರೋನಾ ಅಂತ ರೋಗಗಳು ಬರಲ್ಲ ಅಂತ ಏನಲ್ಲ, ಅದು ಆಫ್ಟರ್ 25 ಇಯರ್ಸು ರಿಪೀಟ್ ಆಗ್ತಾ ಇರುತ್ತೆ. ಯೂನಿವರ್ಸಲ್ ಲಾ ಅದು. ಹಂಗಾಗಿ ಬರ್ಬೋದು ಮುಂದೆನೂ. ಹಾಗಾಗಿ ಆ ಥರ ಎಲ್ಲಿ ಪಾಪ ಭೂಮಿ ಹಣ ಸುಡಕ್ಕೆ ಅವ್ರಿಗೆ ಜಾಗ ಇಲ್ದೇ ಎಷ್ಟೋ ಜನ ಊರಿಗೆ ಬಂದಾಗ ಅವ್ರಿಗೆ ಎಷ್ಟೋ ಜನ ಸಿಟಿ ಸೇರ್ಕೊಂಡಿರೋ ಜಾಗನೇ ಇರಲಿಲ್ಲ ಅವ್ರಿಗೆ. ಅದು ಎಷ್ಟೋ ಹಳೆ ವಿಡಿಯೋಗಳಲ್ಲಿ ಹೇಳಿದ್ವಿ ನಾವು. ಮತ್ತೆ ಅದು ಮರ್ತು ಬಿಡ್ತಾರೆ ಸಮಾಜ, ಮತ್ತೆ ಹೋಗಿ ಅಲ್ಲೇ ಹೋಗಿ ಸೇರ್ಕೊತಾರೆ ಸಿಟಿನೇ ಬೇಕು ಅಂತ. ಹಂಗಲ್ಲ, ಅದು ಇರಲಿ, ಅವ್ರ ಕೆಲಸಕ್ಕೆ ಇನ್ನೊಂದಕ್ಕೆ ಬೇಕು. ಇಲ್ಲಿ ಸಣ್ಣದು ಎಲ್ಲರೂ ತಗೊಳ್ಳಿ, ನಮ್ಮ ಹತ್ರ ತಗೋಬೇಕು ಅಂತಲ್ಲ. ನೀವು ನಿಮ್ಮ ಹತ್ರ ಎಷ್ಟು ಶಕ್ತಿ ಇರುತ್ತೆ ಅಲ್ಲಿ ಎಲ್ಲರೂ ಹೋಗಿ ದೂರದಲ್ಲೇ ತಗೊಳ್ಳಿ. ಒಂದು ಸಣ್ಣ ಭೂಮಿ 5 ಗುಂಟೆನೇ 10 ಗುಂಟೆ ಸಾಧ್ಯವಾದಷ್ಟು ಎಕರೆಗಟ್ಟಲೆ ತಗೊಳ್ಳೋ ಶಕ್ತಿ ಇದ್ರೆ ಎಕರೆಗಟ್ಟಲೆ ತಗೊಳ್ಳಿ. ಅವರು ನಾವು ಬೇಡ ಅಂತ ಹೇಳಲ್ಲ. ಅವ್ರಿಗೆ ಎಷ್ಟು ಸಾಧ್ಯತೆ ಇರುತ್ತೋ ಅಷ್ಟನ್ನ ತಗೊಳ್ಳಿ. ಭೂಮಿ ಇಟ್ಕೋಬೇಕು. ಇಷ್ಟು ಭೂಮಿ ಯಾತಕ್ಕೆ ಬೇಕು ಅಂದ್ರೆ, ಒಂದು 5 ಗುಂಟೆ ಭೂಮಿ ಯಾಕೆ ಬೇಕು ಅಂತಂದ್ರೆ, ನಿಮಗೆ ಒಂದು ಮನೆ ಕಟ್ಕೊಂಡು ಸಣ್ಣದು, ನೀವು ತಿನ್ನುವ ಆಹಾರನ, ನಾವು ತಿನ್ನುವ ಆಹಾರನ, ಈಗ ನಾವು ಎಷ್ಟು ವಿಷ ತಿಂತಾ ಇದೀವಿ ಅಲ್ಕ ಗೊತ್ತು. 50% ರೋಗ ಬರ್ತಾ ಇರೋದೇ. ನಾನು ತೇಜು ನರ್ಸರಿ ಕಲಾ ಮಾಧ್ಯಮದಲ್ಲಿ ಒಂದು ವಿಡಿಯೋ ಬರ್ತಾಯಿತ್ತು ನೋಡಿ, ಎಲ್ಲರದ್ದು ನೋಡಿದ್ದೀನಿ. ಅವ್ರು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಅವರು ಮೊನ್ನೆ ಹೇಳಿದ್ರು, ತುಂಬ ಅವರು ಪ್ರಾಕ್ಟಿಕಲ್ ವ್ಯವಸಾಯ ಮಾಡ್ತಾರೆ. 50% ರೋಗ ಬರ್ತಾ ಇರೋದು ನಾವು ತಿನ್ನು ಎಣ್ಣೆಯಿಂದ ಅಂತ, ಎಣ್ಣೆಯಿಂದನೇ ಬರ್ತಾ ಇರೋದು ಅಂತ. ಅದು ನಿಜ. ಅದು ಹಂಗಾಗಿ ಆ ಥರದ ನೀವು ಬೆಳವಣಿಗೆ ಏನು ಬೆಳ್ಕೋಬೇಕು, ತಿನ್ನು ವಿಷ ಜಾಸ್ತಿ ಬೆಳೀತಾ ಇದೆ. ಒಂದು ತರಕಾರಿಗೆ ಕರ್ಬೇವಿನ ಸೊಪ್ಪು, ಕಡಲೆ ಎಂಥದ್ದು ಇನ್ನು ನುಗ್ಗೆ ಸೊಪ್ಪು, ಒಣಗೊನೆ ಸೊಪ್ಪು, ಬೆರಕೆ ಸೊಪ್ಪು, ಅವಕ್ಕೆ ಕಾಸು ಕೊಟ್ಟು ಜನ ತಗೋತಾವ್ರೆ ಅಂತಾರೆ. ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ರೈತರು ಸಾಲ ಮಾಡ್ಕೋತಾವ್ರೆ, ಇದಕ್ಕೆ ಮಾಡ್ಕೋತಾವ್ರೆ. ಅವೆಲ್ಲ ನಮ್ಮ ಹಿತ್ಲಲ್ಲಿ ಬೆಳ್ಕತ್ತಿದ್ದೋ ಆಗ. ಹಂಗೆ ಇದು ನೀವು ಹಿತ್ಲು ಅಂತ ಮಾಡ್ಕೊಂಡು ನೀವು ತಿನ್ನುವ ಆಹಾರನ ಮುಂದಕ್ಕೆ ನೀವೇ ಬೆಳ್ಕೋಬೇಕು ಅಂತ ಇಷ್ಟು ಭೂಮಿ ತಗೊಳ್ಳಿ. ಎಕರೆಗಟ್ಟಲೆ ತಗೊಳ್ಳಿ. ಈಗ ನಮ್ಗೆ ಎಷ್ಟೋ ಸಲ ಹೇಳ್ತಾರೆ ಅಲ್ಲಿ ಫಾರ್ಮ್ ಲ್ಯಾಂಡು ಎಲ್ಲ ಮಾಡಿಬಿಟ್ರು ಭೂಮಿ ಹಾಳು ಮಾಡಿ. ನಾವು ಫಾರ್ಮ್ ಲ್ಯಾಂಡ್ ಕೊಡ್ತಾ ಇರೋದು, ಸೈಟು ಕೊಡ್ತೀವಿ ಬನ್ನಿ. ಫಾರ್ಮ್ ಲ್ಯಾಂಡ್ ಕೊಡ್ತಾರೆ, ನಾವು ಮಾಡಿದ್ರೆ ಇನ್ನೊಬ್ಬ ಮಾಡ್ಕೊಡ್ತಾನೆ ಇದ್ದ. ಆಮೇಲೆ ಸರ್ಕಾರದ ನಿಯಮ ಇದೆ 5 ಗುಂಟೆ ಮಾಡ್ಕೊಡ್ಬೇಕು ಅಂತ. ಸರ್ಕಾರಕ್ಕೂ ರೆವಿನ್ಯೂ ಬೇಕಲ್ಲ ಸ್ವಾಮಿ, ಸರ್ಕಾರಕ್ಕೂ ರೆವಿನ್ಯೂ ಬೇಕಲ್ಲ ಜನ. ಆಮೇಲೆ ನಿಮ್ಗೆ ಎಕರೆಗಟ್ಟಲೆ ತಗೋಬೇಕಲ್ಲ ಅವರು.
ಎಷ್ಟು ಜನ ಪಾಪ ರೈತರು ಈಗ ಹೊಸಬ್ರು ರೈತರು ಈಗ ಹಳಬ್ರೆಲ್ಲ ಪಾಪ ವಿಷ ತಗೊಂಡು ವಿಷ ಆತ್ಮಹತ್ಯೆ ಮಾಡ್ಕೋ ರೈತರುಗಳು ಅಂತಂದಾಗ ಈಗ ಯಾರು ಹೊಸ ತಲೆಮಾರಿದೆ ಅವರು ಆವಿಷ್ಕಾರಗಳು ಮಾಡಿ ಹಲವಾರು ಅವ್ರ ಹತ್ರ ಫೈನಾನ್ಷಿಯಲಿ ಕೇಪಬಲ್ ಇರೋದ್ರಿಂದ ಬಂದು ವ್ಯವಸಾಯನಾರು ಮಾಡಿ ಇನ್ನೊಂದು ಆವಿಷ್ಕಾರಗಳು ಮಾಡ್ತಾವ್ರೆ. ಮಾಡಲಿ, ಅದಕ್ಕೂ ಒಕ್ಕಬೇಕು, ನಾವು ಅವ್ರಿಗೆ ಅವಕಾಶ ಕೊಡಬೇಕು. ಇದು ನಾ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಅಂತಲ್ಲ, ಸರ್ಕಾರದ ನಿಯಮಗಳು ಆ ಥರ ಇದೆ. ಜೊತೆಗೆ ಏನಂತಂದ್ರೆ ವ್ಯವಸಾಯ ಮಾಡುವಂಥವ್ರಿಗೆ ಇನ್ನೂ ಬೇಕಾದಷ್ಟು ಖಾಲಿ ಭೂಮಿ ಇದೆ ವ್ಯವಸಾಯದ. ಉದಾಹರಣೆಗೆ ನಾವು ಒಂದು ಚಪ್ಪಲಿ ನಾವು 3,000 ರೂಪಾಯಿ ಏಸುರುಮಲ್ಲ ಮಾರ್ತಾರದ್ನ, ಇವತ್ತು ರೈತ ಬೆಳೆಯುವ ತಿನ್ನುವಂಥದ್ದನ್ನ ಫುಟ್ಪಾತಲ್ಲಿ ಮಾರ್ತಾರೆ. ಅದು ನೋವಿನ ಸಂಗತಿ, ಅದನ್ನ ಯೋಚನೆ ಮಾಡ ಅಲ್ವಾ. ಫುಟ್ಪಾತಲ್ಲಿ ಮಾರ್ತಾರೆ ಅದನ್ನ, ಅದು ನೋವಿನ ಸಂಗತಿ. ಕೊತ್ತಂಬರಿ ಸೊಪ್ಪು ಇನ್ನೊಂದು ಸೊಪ್ಪಲ್ಲಿ ಫುಟ್ಪಾತಲ್ಲಿ ಬಿದ್ದಿರುತ್ತೆ ಎಲ್ಲವೂ. ಅದೇ ಚಪ್ಪಲಿನ AC ಶೋರೂಮಲ್ಲಿ ಹಾಕ ಮಾರ್ತಾರೆ 3,000 ರೂಪಾಯಿ 5,000 ರೂಪಾಯಿ ಚಪ್ಪಲಿನ. ಅದು ಬದಲಾಗಬೇಕು ಅಂದ್ರೆ ಅವನು ಬೆಳೆ ಬೆಳೆದ ರೈತ, ಅದಕ್ಕೆ ಇನ್ನೂ ಬೆಳೆ ಬೇಕಾದ. ನನಗೆ ಈಗಲೂ ಆಶ್ಚರ್ಯ ಆಗೋದ್ರಿಂದ ಜನಸಂಖ್ಯೆ ಜಾಸ್ತಿ ಆಯ್ತದೆ, ರೈತನಿಗೆ ಆ ಬೆಳೆದಿರೋ ಭೂಮಿ ಇದು ಬೆಲೆ ಜಾಸ್ತಿ ಆಗ್ತಾ ಇಲ್ಲ ಅಂತ ಈಗಲೂ ಆಶ್ಚರ್ಯ. ಅಂದ್ರೆ ಅವನು ಒಂದು ರಾಗಿ ಅವ್ನಿಗೆ ಸಿಗಬೇಕಾದ ಬೆಲೆ ಸಿಗ್ತಾ ಇಲ್ಲ ಈಗಲೂ. ಅದಕ್ಕಂದ್ರೆ ಇನ್ನೂ ಅದು ಜಾಸ್ತಿ ಬೆಳಿತಾವ್ರೆ ಅಂತ ಅರ್ಥ. ಅದು ನಾವು ಯಾವುದು ಬೆಳೆ ಭೂಮಿಗಳೇನು ಹಾಳು ಮಾಡ್ತಾ ಇಲ್ಲ, ಅದ್ರ ಅವಶ್ಯಕತೆ ಇದೆ, ಅವಶ್ಯಕತೆ ತಲುಪಿಸ್ತಾ ಇದೀವಿ. ನಾವು ಮಾಡಿದ್ರೆ ಇನ್ನೊಬ್ಬ ಮಾಡಿ ತಲುಪಿಸ್ತಾನೆ. ಇರೋದ್ರಲ್ಲಿ ನಾವು ಯಾರು ಕನಿಷ್ಠ ಪ್ರಾಮಾಣಿಕತೆ ಇದೆ ಅಂಥವ್ರನ್ನ ಗುರ್ಸಿ ಅಂತಷ್ಟೇ, ಅಂಥವ್ರನ್ನ ಗುರ್ಸಿ ಅಂಥವ್ರಿಗೆ ಇದು ಮಾಡಿ ಅಂತಷ್ಟೇ. ನಾವು ಇರೋದ್ರಲ್ಲಿ ಯಾರಿಗ ಮನೆ ಇಲ್ವೋ ಅಂಥವ್ರಿಗೆ ಮನೆ ಕೊಡ್ತಾ ಇದೀವಿ, ಎಥಿಕಲ್ ಆಗಿ ಕೆಲಸ ಮಾಡ್ತಾ ಇದೀವಿ. ನೀವು ಯಾರು ಏನು ಮಾಡ್ತೀರಿ ಅದನ್ನ, ಅಂದರೆ ಅವ್ರು ಯಾರೋ ಈರ್ಷ್ಯರು ಮಾತಾಡ್ತಾರೆ ಅಂತ ನಾವು ಭಾವಿಸ್ಕೋತೀವಿ. ಅವರು ಆ ಕೆಲಸ ಮಾಡಲಿ. ಈಗ ನಾವೇನು ದೊಡ್ಡದು ಇದು ಮಾಡ್ಕೊಂಡು ಏನು ಬಿಲ್ಡರ್ಸ್ ಅಂದ ತಕ್ಷಣ ನಾವು 2-3 ಕೋಟಿಗೆ ಏನು ಮನೆ ಕಟ್ಟಿ ಕೊಡ್ತಾ ಇಲ್ಲ. ನಾವು ಸಣ್ಣವ್ರಿಗೆ ಮನೆ ಕಟ್ಟಿ ಕೊಡ್ತಾ ಇರೋದು. ನಾವು ಭಾರತದಂಥ ದೇಶದಲ್ಲಿ ಮನೆಗಳು ಈ ಥರದವ್ರಿಗೆ ಬೇಕಾಗಿರೋದು. ಹಂಗಾಗಿ ಈ ಥರದ್ದು ಸಣ್ಣ ಜಾಗನೇ ಅಲ್ಲಿ ನೀವು ತಗೊಂಡು ಈ ಥರ ಸಣ್ಣ ಊರುಗಳಿಗೆ ಎಲ್ಲೆಲ್ಲ ಅವಶ್ಯಕತೆ ಇರುತ್ತೋ ಅದನ್ನು ತಗೊಳ್ಳಿ. ನಿಮ್ಗೆ ಚಿನ್ನದ ವಿಚಾರದಲ್ಲಿ ಇನ್ನೂ ಒಂದು ಮುಂದಕ್ಕೆ ಹೋಗಿ ಹೇಳೋದು ಏನಂತಂದರೆ, ಎಷ್ಟೋ ಜನ ನನ್ನ ಮನೆ ಒಬ್ರಿಗೆ ಯಾರಿಗೋ ನಮ್ಮ ಪ್ರತಿಭಾ ಅಂತ ನಮ್ಮ ಕಂಪ್ನಿ ಡೈರೆಕ್ಟರ್ ಇದ್ದಾರೆ, ನನ್ನ ಸಹೋದರಿ, ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಏನಂತ ಹೇಳ್ತಾ ಇದ್ದೆ, ಹಣ ಚಿನ್ನ ರೇಟು ಜಾಸ್ತಿ ಆಗೋಯ್ತಾರೆ ಅಣ್ಣ ಅಂತಂದ್ರು. ನಾನು ಒಂದೇ ಪಾಯಿಂಟ್ ಹೇಳಿದೆ, ಅವ್ರು ಅಂಡರ್ಲೈನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳೋರು ನನಗೆ. ನಮ್ಮ ಮನೆಯವ್ರಿಗೂ ಹೇಳಿ, ಅವ್ರ ಯಜಮಾನ್ರು ಡಾಕ್ಟ್ರು, ಅದು ಇನ್ನೂ ಇಬ್ಬರಿಗೆ ಹೇಳಿದೆ, ಭಾಳ ಖುಷಿ ಪಟ್ರು. ಈಗ ಈ ಚಿನ್ನ ಇವತ್ತು ಮುಗ್ದೋಗ್ಬಿಡುತ್ತೆ, ಈಗ ಸಿಗಲ್ಲ, ತಗೊಳಕ್ಕಾಗಲ್ಲ ಅಂತಾರಲ್ಲ, ಜಗತ್ತಲ್ಲಿ ಯಾವುದು ಮುಗ್ದೋಗಲ್ಲ. ಹಂಗಿದ್ರೆ ಇವತ್ತು ಮಕ್ಳಿಗೆ ಏನಾಗಬೇಕು, ಅವ್ರಿಗೆ ಚಿನ್ನ ಸಿಗಲ್ಲ ಅಂತನಾ? ಈಗ ಒಬ್ಬ ಬಡವನ ಮನೆಗೆ ಏನೂ ಇರಲ್ಲ, ಅವನಿಗೆ ಚಿನ್ನ ಸಿಗಲ್ಲ ಅಂತ. ಅದು ಯೂನಿವರ್ಸ್ ಅಲ್ಲ, ಬದಲಾಗ್ತಾ ಇರುತ್ತೆ. ಅವನಿಗೂ ಸಿಗುತ್ತೆ, ಅವನಿಗೂ ಬೇರೆ ಅದು ಮಾಡ್ಕೊಡುತ್ತೆ ಪ್ರಕೃತಿ. ಅದಕ್ಕೆ ಇವತ್ತು ಮುಗ್ದು ಈ ನಾವೇ ಎಲ್ಲಾನು ನಾವು ತೆಗೆದಿಟ್ಕೊಬಿಡ್ತೀವಿ. ಅವ್ನಿಗೆ ಸಿಗೋದು ಅವನೇನು ಯೋಚನೆ ಮಾಡಬೇಕು. ಇವತ್ತು ಮಗುಂತ ಚಿನ್ನನೇ ಇರಲ್ವಲ್ಲ, ಅವ್ನಿಗೆ ಸಿಗಲ್ವ? ಹಂಗಾದ್ರೆ ಸಿಕ್ಕೇ ಸಿಗುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಯಾವ್ಯಾವ ಸಿಗುತ್ತೆ ಅದು ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ, ಸಿಕ್ಕೇ ಸಿಗುತ್ತೆ. ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ಕೊಂಡು ಎಷ್ಟು ಅವಶ್ಯಕತೆ ಅಷ್ಟು ತಗೊಳ್ಳಿ. ಇದು ನೀನು ಮಾತಾಡೋದು ಯಾಕೆ ಅಟ್ಲೀಸ್ಟ್ ಈ ಅರಿವು ಇದಾಗ್ಲಿ ಅಂತ ಮಾತಾಡ್ತೀವಿ ಅಷ್ಟೇ ಜನಗಳಿಗೆ. ಇನ್ನೇನಾದ್ರು ಇದ್ರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಇದನ್ನ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸತೀಶ್ ಸರ್ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಆಯ್ತು, ಇನ್ನೇನಾದ್ರು ಇದ್ರೆ ನೆಕ್ಸ್ಟ್ ಇನ್ನೊಂದು 4-5 ಡೇಸ್ ಬಿಟ್ಕೊ ಬನ್ನಿ, ಅದನ್ನು ವಿಡಿಯೋ ಮಾಡ್ಬಿಡೋಣ. ಮೋಸ್ಟ್ಲಿ ಇದ್ರಲ್ಲಿ ಬಂದ್ರೆ ಅದಕ್ಕೂ ಬಂದು ತಗೊಬಿಡ್ತಾರೆ. ಖಂಡಿತ ಮಾಡ್ಕೊಡೋಣ. ಆಯ್ತು, ಓಕೆ ಸರ್, ಆಯ್ತು, ಓಕೆ.